ಹಣವನ್ನು ಎಂದಿಗೂ ಉಳಿಸಬೇಡಿ. ಈ ಸಲಹೆ ನನ್ನ ಅಜ್ಜನಿಂದ ಬಂದಿದ್ದು. ಅದಕ್ಕಾಗಿಯೇ ನಾನಿದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಒಂದು ಸಣ್ಣ ಹಳ್ಳಿಯಲ್ಲಿ ಎಲ್ಲರೂ ಸೋಮಾರಿ ಎಂದು ಕರೆಯುತ್ತಿದ್ದ ಒಬ್ಬ ಮುದಿಯನಿದ್ದನು. ಅವನು ಕೆಲಸ ಮಾಡುತ್ತಿರಲಿಲ್ಲ. ಹಳೆಯ ಕುರ್ಚಿಯ ಮೇಲೆ ಕುಳಿತು ದೊಡ್ಡ ಮರದ ನೆರಳಿನಲ್ಲಿ ದಿನ ಕಳೆಯುತ್ತಿದ್ದನು. ದೂರದ ಹಾರಿಜಾನ್ ನೋಡುತ್ತಾ ತಾನು ಎಂದೂ ಆರಂಭಿಸದ ಯೋಜನೆಗಳ ಬಗ್ಗೆ ಬಹಳ ಮಾತನಾಡುತ್ತಿದ್ದನು. ಒಂದು ದಿನ ನಾನು ಅಂಗಡಿ ತೆರೆಯುತ್ತೇನೆ ಎನ್ನುತ್ತಿದ್ದ. ಒಂದು ದಿನ ನಾನು ಭೂಮಿ ಮತ್ತು ಹಸುಗಳನ್ನು ಖರೀದಿಸುತ್ತೇನೆ, ಸುಸ್ತಾಗದೆ ಹಣ ಸಂಪಾದಿಸುತ್ತೇನೆ ಎನ್ನುತ್ತಿದ್ದ. ಆದರೆ ಆ ದಿನ ಎಂದೂ ಬರಲಿಲ್ಲ. ಜನರು ಅವನನ್ನು ನೋಡಿ ನಗುವುದನ್ನು ನಿಲ್ಲಿಸಿದರು. ಕೇವಲ ಅಯ್ಯೋ ಎಂದು ಮರುಗುತ್ತಿದ್ದರು. ಅವನ ಹೆಂಡತಿ ನಿಟ್ಟುಸಿರು ಬಿಟ್ಟು, ಜೀವನ ಕನಸುಗಳಿಂದ ನಡೆಯುವುದಿಲ್ಲ, ಕೆಲಸದಿಂದ ನಡೆಯುತ್ತದೆ ಎನ್ನುತ್ತಿದ್ದಳು. ಅವನು ಭುಜ ಕುಲುಗುತ್ತಾ, ಯಾವುದಾದರೂ ಒಂದು ದಿನ ನಾನು ದಾರಿ ಕಂಡುಕೊಳ್ಳುತ್ತೇನೆ ಎನ್ನುತ್ತಿದ್ದ. ವರ್ಷಗಳು ಉರುಳಿದವು. ಜೀವನ ಕಷ್ಟವಾಯಿತು. ಒಂದು ರಾತ್ರಿ ಬರಿಗಾಲಿನ ಕೃಶವಾಗಿದ್ದ ಅವನ ಮೊಮ್ಮಗ ಮೆಲ್ಲಗೆ ಕೇಳಿದನು, ತಾತ, ತಿನ್ನಲು ರೊಟ್ಟಿ ಇದೆಯೇ ಎಂದು ಕೇಳಿದನು. ಅಜ್ಜಿ ಅಲ್ಮರಾವನ್ನು ತೆರೆದಳು. ಅದು ಖಾಲಿಯಾಗಿತ್ತು. ಮುದಿ ಮನುಷ್ಯ ನೆಲವನ್ನೇ ನೋಡುತ್ತಿದ್ದನು. ಅವನ ಗಂಟಲು ಬಿಗಿದಂತಾಯಿತು. ಕನಸುಗಳನ್ನು ತಿನ್ನಲು ಸಾಧ್ಯವಿರಲಿಲ್ಲ. ಆಲೋಚನೆಗಳು ಹೊಟ್ಟೆ ತುಂಬಿಸುತ್ತಿರಲಿಲ್ಲ. ಆ ರಾತ್ರಿ ಅವನು ನಿದ್ದೆ ಮಾಡಿರಲಿಲ್ಲ. ಮರುದಿನ ಬೆಳಿಗ್ಗೆ ಮನಸ್ಸಿನಲ್ಲಿ ಅವಮಾನದ ಭಾವನೆಯೊಂದಿಗೆ ಅವನು ದಿನಗೂಲಿ ಕೆಲಸಗಾರನಾಗಿ ಹೊಲದಲ್ಲಿ ಕೆಲಸಕ್ಕೆ ಹೋದನು. ಆ ಕೆಲಸ ಬಹಳ ಕಠಿಣವಾಗಿತ್ತು. ಸೂರ್ಯನ ಶಾಖ ಅವನ ಚರ್ಮವನ್ನು ಸುಡುತ್ತಿತ್ತು. ದಿನ ಕಳೆದಂತೆ ಅವನ ಬೆನ್ನು ಬಾಗುತ್ತಾ ಹೋಯಿತು. ಅವನ ಕೈಗಳು ನೋವಿನಿಂದ ಮರಗಟ್ಟಿದವು. ಕಣ್ಣುಗಳಿಗೆ ಬೆವರು ಇಳಿಯುತ್ತಿತ್ತು. ಹೊಲದ ಮಧ್ಯದಲ್ಲಿ ಅವನು ಮೆಲ್ಲನೆ ಪಿಸುಗುಟ್ಟಿದನು. ಇದು ಸರಪಳಿಯಂತೆ ಭಾಸವಾಗುತ್ತಿದೆ ಎಂದನು. ರಾತ್ರಿ ಅವನು ಸುಸ್ತಾಗಿ ಮೌನವಾಗಿ ಮನೆಗೆ ಬಂದನು. ಅಜ್ಜಿ ಸ್ವಲ್ಪ ಕಾಳು ಪಲ್ಯ ಮತ್ತು 2 ರೊಟ್ಟಿಗಳನ್ನು ಬಡಿಸಿದಳು. ಅದಕ್ಕಿಂತ ಹೆಚ್ಚೇನೂ ಇರಲಿಲ್ಲ. ಮೊಮ್ಮಗ ಅವನನ್ನು ಅಪ್ಪಿಕೊಂಡು, ತಾತ, ಇವತ್ತು ನಿನಗೆ ಏನು ಕೊಟ್ಟರು ಎಂದು ಕೇಳಿದನು. ಮುದಿ ಮನುಷ್ಯ ತನ್ನ ಕೂಲಿಯನ್ನು ನೋಡಿ, ಇದು ಸ್ವಲ್ಪವೇ, ಆದರೆ ಏನೂ ಇಲ್ಲದಿರುವುದಕ್ಕಿಂತ ಇದು ಮೇಲು ಎಂದನು. ಆದರೆ ಆ ಹಣ ಉಳಿಯಲಿಲ್ಲ. ಸಾವು ನೋವುಗಳು ಅದನ್ನು ಕಸಿದುಕೊಂಡವು. ಔಷಧಿಗೆ ಖರ್ಚಾಯಿತು, ಆಹಾರಕ್ಕೆ ಬೇಕಾಯಿತು. ಮೇಜಿನ ಮೇಲೆ ಕೇವಲ ಕೆಲವು ನಾಣ್ಯಗಳು ಮಾತ್ರ ಉಳಿದವು. ವಾರದಿಂದ ವಾರಕ್ಕೆ ಕೂಲಿ ಬರುತ್ತಿತ್ತು ಮತ್ತು ಹೋಗುತ್ತಿತ್ತು. ಚಾವಣಿ ಇಂದಿಗೂ ಸೋರುತ್ತಲೇ ಇತ್ತು. ಹಸಿವು ಮಾತ್ರ ಹಾಗೆಯೇ ಇತ್ತು. ಒಂದು ಮಧ್ಯಾಹ್ನ ಹಳ್ಳಿಯ ಅಂಗಡಿಯಲ್ಲಿ ಪುರುಷರು ಜೋರಾಗಿ ಮಾತನಾಡುತ್ತಿರುವುದನ್ನು ಅವನು ಕೇಳಿಸಿಕೊಂಡನು. ಉಳಿತಾಯ ಮಾಡುವುದೇ ರಹಸ್ಯ. ನೀವು ಹಣ ಉಳಿಸಿದರೆ ನೀವು ಸುರಕ್ಷಿತವಾಗಿರುತ್ತೀರಿ ಎಂದು ಯಾರೋ ಹೇಳುತ್ತಿದ್ದುದನ್ನು ಕೇಳಿಸಿಕೊಂಡನು. ಆ ಮಾತುಗಳು ಅವನ ತಲೆಯಲ್ಲಿ ಉಳಿದು ಬಿಟ್ಟವು. ಆ ರಾತ್ರಿ ಅವನು ಒಂದು ದೊಡ್ಡ ಗಾಜಿನ ಜಾಡಿಯನ್ನು ಹುಡುಕಿಕೊಂಡನು ಮತ್ತು ಅದನ್ನು ಮಂಚದ ಕೆಳಗೆ ಬಚ್ಚಿಟ್ಟನು. ಪ್ರತಿ ವಾರ ಅಗತ್ಯವಿರುವ ವಸ್ತುಗಳನ್ನು ಮಾತ್ರ ಖರೀದಿಸಿದ ನಂತರ ಅವನು ಅದರೊಳಗೆ ನಾಣ್ಯಗಳನ್ನು ಹಾಕುತ್ತಿದ್ದನು. ಆ ನಾಣ್ಯಗಳ ಶಬ್ದ ಅವನ ಮುಖದಲ್ಲಿ ನಗು ತರಿಸುತ್ತಿತ್ತು. ಅದು ಅವನಿಗೆ ಒಂದು ಹರವಸೆಯಂತೆ ಕಂಡಿತು. ಒಂದು ದಿನ ಮೊಮ್ಮಗ ಆ ಜಾಡಿಯನ್ನು ಪತ್ತೆ ಹಚ್ಚಿದನು. ತಾತ, ಇದೇನು ಎಂದು ಕೇಳಿದನು. ನಮ್ಮ ನಾಳೆ ಎಂದು ಆ ಮುದಿ ಮನುಷ್ಯ ಹೆಮ್ಮೆಯಿಂದ ಹೇಳಿದನು. ಆದರೆ ಉಳಿತಾಯ ಮಾಡುವುದು ಕಷ್ಟವಾಗಿತ್ತು. ಅವನ ಹಳೆಯ ಪಾದರಕ್ಷೆಗಳು ಹರಿದು ಹೋಗಿದ್ದರೂ ಸಹ ಅವನು ಹೊಸ ಪಾದರಕ್ಷೆಗಳನ್ನು ಖರೀದಿಸಲಿಲ್ಲ. ಆಹಾರದ ಪ್ರಮಾಣ ದಿನದಿಂದ ಕಡಿಮೆಯಾಗುತ್ತಾ ಬಂತು. ಅವರು ತುಂಬಾ ನಿಧಾನವಾಗಿ ಉಣ್ಣುತ್ತಿದ್ದರು. ತಟ್ಟೆಗಳು ಎಂದಿಗೂ ತುಂಬಿರಲಿಲ್ಲ. ಒಂದು ದಿನ ಅಜ್ಜಿಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ನಾವು ಹಸಿವಿನಲ್ಲಿಯೇ ಇರುವುದಾದರೆ ಈ ಉಳಿತಾಯದಿಂದ ಏನು ಪ್ರಯೋಜನ ಎಂದು ಕೇಳಿದಳು. ಅವನು ತಲೆ ಎತ್ತಿ ನೋಡಲಿಲ್ಲ. ಯಾವುದಾದರೂ ಒಂದು ದಿನ ನಿನಗೆ ಇದು ಅರ್ಥವಾಗುತ್ತದೆ ಎಂದಷ್ಟೇ ಹೇಳಿದನು. ತಿಂಗಳುಗಳು ಕಳೆದವು. ಆ ಜಾಡಿ ತುಂಬಿತು. ಮುದಿ ಮನುಷ್ಯನಿಗೆ ಅದು ಸುರಕ್ಷತೆಯಂತೆ ಕಂಡಿತು. ಒಂದು ಬೆಳಿಗ್ಗೆ ಅವರು ಮಾರುಕಟ್ಟೆಗೆ ಹೋದರು. ಅವನು ಹಣವನ್ನು ಮೇಜಿನ ಮೇಲೆ ಇಟ್ಟನು. ನನಗೆ 3 ಚೀಲ ಮೆಕ್ಕೆಜೋಳ ಬೇಕು ಎಂದನು. ಮಾರಾಟಗಾರನು ಹಣವನ್ನು ಎಣಿಸಿ ತಲೆಯಲ್ಲಾಡಿಸಿದನು. ಬೆಲೆಗಳು ಏರಿವೆ, ಇದರಿಂದ ಕೇವಲ 1.5 ಚೀಲ ಮಾತ್ರ ಬರುತ್ತದೆ ಎಂದನು. ಮುದಿ ಮನುಷ್ಯ ಸ್ತಬ್ಧನಾದನು. ಹಣ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಎಂದು ಮಾರಾಟಗಾರ ಸರಳವಾಗಿ ಹೇಳಿದನು. ಮನೆಗೆ ಹೊರಟಾಗ ಆ ಜಾಡಿ ತುಂಬಾ ಭಾರವಾಗಿ ಭಾಸವಾಯಿತು. ಆ ರಾತ್ರಿ ಮುದಿ ಮನುಷ್ಯ ಹಣವನ್ನು ಮೇಜಿನ ಮೇಲೆ ಸುರಿದು ಪದೇ ಪದೇ ಎಣಿಸಿದನು. ಅದು ಎಂದಿಗೂ ಬೆಳೆಯುತ್ತಿರಲಿಲ್ಲ. ಮೊಮ್ಮಗ ಮೆಲ್ಲನೆ ಕೇಳಿದನು, ಹಾಗಾದ್ರೆ ಹಣ ಉಳಿಸುವುದರಿಂದ ಏನು ಪ್ರಯೋಜನ ತಾತ ಎಂದು ಕೇಳಿದನು. ಮುದಿ ಮನುಷ್ಯನ ಹತ್ತಿರ ಉತ್ತರವಿರಲಿಲ್ಲ. ದಿನಗಳು ಸಾಗಿದವು. ಅವನು ದುರ್ಬಲನಾದನು. ಆಹಾರ ಸಾಕಾಗುತ್ತಿರಲಿಲ್ಲ.
ಒಂದು ಬೆಳಗ್ಗೆ ಜಗುಲಿಯ ಮೇಲೆ ಕುಳಿತಿದ್ದಾಗ ನೆರೆಹೊರೆಯವರು ಹಾದು ಹೋಗುವುದನ್ನು ಅವನು ನೋಡಿದನು. ಒಬ್ಬನು ಮೊಟ್ಟೆಗಳನ್ನು ಕೊಂಡೊಯ್ಯುತ್ತಿದ್ದನು, ಇನ್ನೊಬ್ಬನು ಹಾಲಿನ ಬಾಟಲಿಗಳನ್ನು ಕೊಂಡೊಯ್ಯುತ್ತಿದ್ದರು. ಅವರು ಶಾಂತವಾಗಿ ನಡೆಯುತ್ತಿದ್ದರು. ಅವರಿಗೆ ಯಾವುದೇ ಭಯವಿರಲಿಲ್ಲ. ಆಗ ಅವನಿಗೆ ಬಹಳ ಹಿಂದಿನ ಮೊಮ್ಮಗನ ಮಾತು ನೆನಪಾಯಿತು. ನಾವು ಕೋಳಿಗಳನ್ನು ಕೊಂಡರೆ ಹೇಗಿರುತ್ತದೆ ಎಂಬ ಮಾತು ನೆನಪಾಯಿತು. ಈ ಸಲ ಅವನು ಆಲಿಸಿದನು. ಅವನು ತನ್ನಲ್ಲಿದ್ದ ಕೊನೆಯ ಹಣವನ್ನು ತೆಗೆದುಕೊಂಡು ಕೆಲವು ಸಣ್ಣ ಕೋಳಿಗಳನ್ನು ಖರೀದಿಸಿದನು. ಅವನು ಅದನ್ನು ಬಿಟ್ಟಾಗ ಮೊಮ್ಮಗ ನಗುತ್ತಾ ಅವುಗಳ ಹಿಂದೆ ಓಡಿದನು. ಈಗ ನಮ್ಮಲ್ಲಿ ಮೊಟ್ಟೆ ಕಾರ್ಖಾನೆ ಇದೆ, ಖುಷಿಪಟ್ಟು ಕುಣಿದಾಡಿದನು. ಮೊದಲು ಅವರಿಗೆ ದಿನಕ್ಕೆ 1 ಅಥವಾ 2 ಮೊಟ್ಟೆಗಳು ಸಿಕ್ಕವು. ಅವರು ಕೆಲವನ್ನು ತಿಂದರು, ಕೆಲವನ್ನು ಮಾರಿದರು. ಆ ಹಣದಿಂದ ಅವರು ಇನ್ನೊಂದು ಕೋಳಿಯನ್ನು ಖರೀದಿಸಿದರು. ಮುದಿ ಮನುಷ್ಯ ಎಲ್ಲವನ್ನೂ ಒಂದು ಸಣ್ಣ ನೋಟ್ಬುಕ್ನಲ್ಲಿ ಬರೆದಿಟ್ಟುಕೊಳ್ಳುತ್ತಿದ್ದನು. ಪ್ರತಿಯೊಂದು ಮೊಟ್ಟೆಯೂ ಮುಖ್ಯವಾಗಿತ್ತು. ಶೀಘ್ರವೇ ಹಿತ್ತಲೆಲ್ಲ ಕೋಳಿಗಳ ಶಬ್ದ ತುಂಬಿತು. ನೆರೆಹೊರೆಯವರು ಮೊಟ್ಟೆಗಳನ್ನು ಕೊಂಡುಕೊಳ್ಳಲು ಬರಲಾರಂಭಿಸಿದರು. ಮೊದಲ ಬಾರಿಗೆ ಕೆಲಸ ಅವನಿಗೆ ತೃಪ್ತಿ ನೀಡಿತು. ಒಂದು ಮಧ್ಯಾಹ್ನ ಮುದಿ ಮನುಷ್ಯ ಒಂದು ಮೊಟ್ಟೆಯನ್ನು ಹಿಡಿದು ಮೊಮ್ಮಗನಿಗೆ ಹೇಳಿದನು, ಇದು ಒಂದು ಜಾಡಿ ಹಣಕ್ಕಿಂತ ಬೆಲೆ ಬಾಳುವಂತಹದ್ದು. ಇದು ನಮಗೆ ಆಹಾರ ನೀಡುತ್ತದೆ, ಇದು ಬೆಳೆಯುತ್ತದೆ, ಇದು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಮೊಮ್ಮಗ ಅವನನ್ನು ಅಪ್ಪಿಕೊಂಡನು. ಹಾಗಾದರೆ ನೀನಿನ್ನು ಮುಂದೆ ಸೋಮಾರಿಯಲ್ಲ ಕೇಳಿದಾಗ ಮುದಿ ಮನುಷ್ಯ ಒದ್ದೆಯ ಕಣ್ಣುಗಳಿಂದ ನಸುನಗ್ಗನು. ಇಲ್ಲ ಮಗು, ನಾನು ಕೊನೆಗೂ ಒಂದು ಪಾಠ ಕಲಿತೆ ಎಂದನು. ಆ ಗಾಜಿನ ಜಾಡಿ ಮಂಚದ ಕೆಳಗೆ ಮರೆತು ಹೋಯಿತು. ಜನರು ಹಣ ಉಳಿಸಬೇಡಿ ಎಂದು ಮಾತನಾಡಿದಾಗ ಮುದಿ ಮನುಷ್ಯ ಕೋಳಿಗಳನ್ನು ತೋರಿಸಿ ಹೀಗೆ ಹೇಳುತ್ತಿದ್ದನು, ಹಣ ಉಳಿಸುವುದು ಕೈಯಲ್ಲಿ ನೀರು ಹಿಡಿದಂತೆ, ಅದು ಯಾವಾಗಲೂ ಜಾರಿ ಹೋಗುತ್ತದೆ. ಅದನ್ನು ಕೆಲಸಕ್ಕೆ ಹಚ್ಚಿ, ಅಂದರೆ ಹೂಡಿಕೆ ಮಾಡಿ, ಅದು ಎಷ್ಟೇ ಚಿಕ್ಕದಾಗಿದ್ದರೂ ಸರಿ ಎನ್ನುತ್ತಿದ್ದನು. ಹೀಗೆ ಒಮ್ಮೆ ಸೋಮಾರಿ ಎಂದು ಕರೆಸಿಕೊಂಡ ವ್ಯಕ್ತಿ ತನ್ನ ಜೀವನದ ಅತಿ ದೊಡ್ಡ ಸತ್ಯವನ್ನು ಕಲಿತನು. ಹಣವನ್ನು ಎಂದಿಗೂ ಸುಮ್ಮನೆ ಉಳಿಸಬೇಡಿ, ಅದನ್ನು ಬೆಳೆಸಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಶುಭವಾಗಲಿ. ಧನ್ಯವಾದಗಳು.